ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು GPSTR, ಕ್ರೆಸ್, HSTR ಗಳ ಎಕ್ಸಾಮ್ಗಳಿಗಾಗಿ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಅನ್ನ ನೋಡ್ಕೋತಾ ಇದ್ದೀವಿ. ಅರ್ಥ ಆಯ್ತಾ ರೀ? ಸೊ ಡೈರೆಕ್ಟ್ ಅಂಡ್ ಡೈರೆಕ್ಟ್ ನಲ್ಲಿ ಇವತ್ತು ನೋಡ್ತಾ ಇದ್ದೀರಾ ಈ ಒಂದು ಲಾಂಗ್ ಕ್ವಶನ್ಸ್ಗಳನ್ನ. ಈ ತರದ ಲಾಂಗ್ ಕ್ವಶನ್ಸ್ಗಳು ಬಂದ್ರೆ ಡೈರೆಕ್ಟ್ ದಿಂದ ಇಂಡೈರೆಕ್ಟ್ ಹೇಗಾಗುತ್ತೆ? ಈಗಾಗಲೇ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಮೇಲೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ನೋಡ್ಕೋತಾ ಬಂದಿದ್ದೀವಿ. ಇದು ಲಾಂಗ್ ಕ್ವಶನ್ಸ್ಗಳನ್ನ ಮಾಡುವಂತ ಪದ್ಧತಿಯನ್ನ ಕಲಿತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಕ್ವಶನ್ ಏನಿದೆ. The teacher said, "Did you complete the homework?" Ramesh said, "Yes, I finished it yesterday." ಬನ್ನಿ ನಿಮಗೆ ಈ ಪ್ರಶ್ನೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 1 ನಿಮಿಷ ಸಮಯವನ್ನು ಕೊಡ್ತೇನೆ. ಎಸ್, ಬೇಗ ಬೇಗ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್. ವೆರಿ ಗುಡ್ ಪ್ರೇಮ್ ಅವರೇ, ವೆರಿ ಗುಡ್, ಗುಡ್ ಆನ್ಸರ್. ಎಲ್ಲರಿಗೂ ಹ್ಯಾಪಿ ಹೋಲಿ. ಎಸ್, ವೆರಿ ಗುಡ್. ಆಪ್ ನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದ್ದಾವೆ. ಸೊ ಎಲ್ಲರೂ ಬದಲಾವಣೆ ತಕ್ಕಂತೆ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಪಡಿ. ಎಸ್, ಬನ್ನಿ. 1 ನಿಮಿಷ ಸಮಯ ಇದಕ್ಕೆ ಬಹಳ ಆಯ್ತು. ಇದಕ್ಕಿಂತ ಜಾಸ್ತಿ ಏನು ಟೈಮ್ ಕೊಡೋ ಅವಶ್ಯಕತೆ ಇರುವುದಿಲ್ಲ. ತಿಳಿತರಿ? ಎಸ್, ನೋಡೋಣ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ. ಫಸ್ಟ್ ಏನಿದೆ ನೋಡ್ರಿ, ದ ಟೀಚರ್. ತಿಳಿತರಿ? ದ ಟೀಚರ್ ಸೇ ಡಿಡ್ ಯು ಕಂಪ್ಲೀಟ್ ದ ಹೋಮ್ವರ್ಕ್ ಅಂತದ, ಅಂದ್ರೆ ಕ್ವಶನ್ ವಾಕ್ಯ ಅದ. ತಿಳಿತರಿ? ಕಂಪ್ಲೀಟ್ ದ ಹೋಮ್ವರ್ಕ್ ಅಂತ ಬಂದಾಗ ಅಲ್ಲಿ ಯಾವ ತರದ ಒಂದು ವರ್ಡ್ ಬರಬೇಕು? ಡೆಫಿನೆಟ್ಲಿ ಅಲ್ಲಿ ಏನ್ ಬರುತ್ತೆ? ಆಸ್ಕ್ಡ್ ಆಗುತ್ತೆ. ತಿಳಿತರಿ? ಏನಾಗುತ್ತೆ? ಆಸ್ಕ್ಡ್. ದ ಟೀಚರ್ ಆಸ್ಕ್ಡ್ ರಮೇಶ್. ಬಂದ್ರಿ? ಇನ್ನು ಕಂಜಂಕ್ಷನ್ ಹಚ್ಬೇಕಾಗತ್ತೆ. ನಾವು ಕಂಜಂಕ್ಷನ್ ಏನ್ ಹಚ್ಬೇಕು? ಅಲ್ಲಿ ಡಿಡ್ ಯು ಕಂಪ್ಲೀಟ್ ದ ಹೋಮ್ವರ್ಕ್ ಅನ್ನುವಂತ ರಿಪೋರ್ಟೆಡ್ ಸೆಂಟೆನ್ಸ್ ಏನದ? ಎಸ್ ಆರ್ ನೋ ಕ್ವಶನ್. ಅದಕ್ಕ ನಾವು ಇಫ್ ಹಚ್ಬೋದು ಅಥವಾ ವೆದರ್ ಹಚ್ಬೋದು, ಯಾವ್ದು ಬೇಕಾದ ಹಚ್ಚಿದೆ. ದ ಟೀಚರ್ ಆಸ್ಕ್ಡ್ ರಮೇಶ್ ಇಫ್ ಆರ್ ವೆದರ್. ತಿಳಿತರಿ? ಡಿಡ್ ಯು ಕಂಪ್ಲೀಟ್ ದ ಹೋಮ್ವರ್ಕ್ ಅಂತ ಇದೆ. ಇಲ್ಲಿ ಯು ಅಂದ್ರೆ ಯಾರು? ರಮೇಶ್. ತಿಳಿತರಿ? ಅವ್ನು ತಗೋಬೇಕು. ಹಂಗಾರೆ ಏನಾಗುತ್ತಾ? ರಮೇಶ್. ಬಟ್ ಇಲ್ಲಿ ರಮೇಶ್ ಅಂದ್ರೆ ಯು ಅಂತಂದ್ರೆ ಇಲ್ಲಿ ಹಿ ಆಗುತ್ತ. ಹಿ ಹ್ಯಾಡ್, ವೆದರ್ ಹಿ ಹ್ಯಾಡ್ ಕಂಪ್ಲೀಟೆಡ್. ಸರ್ ಯಾಕ್ರಿ ಸರ್ ಹಿ ಹ್ಯಾಡ್ ಕಂಪ್ಲೀಟೆಡ್ ಐತೆ ಯಾಕೆ ಮಾಡಿದ್ರಿ ಅಂತ ನೀವು ಅನ್ಬೋದು ನನಗೆ. ನೋಡಿ, ಅಲ್ಲಿ ಕೊಟ್ಟಿರುವಂತ ಕ್ವಶನ್ ಏನಿದೆನೋ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅದ. ಏನದ? ಸಿಂಪಲ್ ಪಾಸ್ಟ್ ಟೆನ್ಸ್ ಅದ. ಹಂಗಾರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಅಂತಂದ್ರೆ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ತಿಳಿತಾರೆ? ಅದು ಯಾಕೆ ಹೇಗೆ ಅಂತ ನಿಮ್ಗೆ ಗೊತ್ತೇ ಇರ್ತದ. ವೆದರ್ ಹಿ ಹ್ಯಾಡ್ ಕಂಪ್ಲೀಟೆಡ್ ದ ಹೋಮ್ವರ್ಕ್, ಅಲ್ಲಿ ಕ್ವಶನ್ ಇದ್ದಿದ್ದನ್ನ ಸ್ಟೇಟ್ಮೆಂಟ್ ತಗೋಬೇಕು. ಓಕೆ, ನೆಕ್ಸ್ಟ್. ಅವಾಗ ರಮೇಶ್ ಏನ್ ಮಾಡ್ತಾನೆ? ರಿಪ್ಲೈಡ್. ರಮೇಶ್ ರಿಪ್ಲೈಡ್. ತಿಳಿತರಿ? ರಿಪ್ಲೈಡ್. ರಿಪ್ಲೈಡ್ ಏನಂದಿದ್ದಾನವ? ಏನಂದಿದ್ದಾನೆ? ಎಸ್ ಅಂದಿದ್ದಾನೆ. ಅರ್ಥ ಆಯ್ತರಿ? ಎಸ್ ಎಸ್ ಎಸ್. ಎಸ್ ನೋ ಅಂತ ಬಂದಿದ್ರೆ ಅಲ್ಲಿ ರೈಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಪಾಸಿಟಿವ್ಲಿ. ತಿಳಿತರಿ? ಅದು ಎಸ್ ಅನ್ನೋದು ಹೋಗ್ಬಿಡ್ತು. ರಮೇಶ್ ರಿಪ್ಲೈಡ್ ಪಾಸಿಟಿವ್ಲಿ ದ್ಯಾಟ್. ಯಾಕೆ ದ್ಯಾಟ್ ಬಂತು? ಮುಂದಿಂದು ಐ ಫಿನಿಶ್ಡ್ ಇಟ್ ಯೆಸ್ಟರ್ಡೇ ಅನ್ನೋದು ಏನದ? ಅಸರ್ಟಿವ್ ಸೆಂಟೆನ್ಸ್ ಅದ. ಅದಕ್ಕೆ ದ್ಯಾಟ್ ಅನ್ನೋದು ಬರಬೇಕು. ತಿಳಿತರಿ? ಐ ಅಂದ್ರೆ ರಮೇಶ್. ಹಿ ಹ್ಯಾಡ್ ಫಿನಿಶ್ಡ್. ಯಾಕೆ ಬರುತ್ತೆ ಹಿ ಹ್ಯಾಡ್ ಫಿನಿಶ್ಡ್? ಎದಕ್ಕೆ ಬರ್ತದ? ಬಿಕಾಸ್ ಅಲ್ಲಿರುವಂತದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ಹಿ ಹ್ಯಾಡ್ ಫಿನಿಶ್ಡ್ ಇಟ್ ಯೆಸ್ಟರ್ಡೇ ಇದ್ದದ್ದು ಏನಾಗ್ಬಿಟ್ಟು ದ ಪ್ರೀವಿಯಸ್ ಡೇ. ಬೇರೆ ಪ್ರೀವಿಯಸ್ ಅಲ್ಲ, ದ ಪ್ರೀವಿಯಸ್. ತಿಳಿತರಿ? ಈ ರೀತಿ ದೊಡ್ಡ ದೊಡ್ಡ ವಾಕ್ಯಗಳನ್ನ ನಾನೀಗ ಹೇಳ್ಕೊಡ್ತಾ ಇದ್ದೆ ನಿಮಗೆ. ಅರ್ಥ ಆಯ್ತಾ? ಇನ್ನು ಇದಕ್ಕಿಂತನೂ ದೊಡ್ಡ ವಾಕ್ಯಗಳನ್ನ ನಾವು ಮಾಡೋದನ್ನ ಕಲ್ಕೋಬೇಕಾಗತ್ತೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ದಾಗ ನಮಗೆ ಈ ತರ ಕ್ವಶನ್ ಬಂದಿಲ್ರಿ ಸರ, ಇಷ್ಟ್ಯಾಕೆ ನಾವು ಡೀಪ್ ಆಗಿ ದೊಡ್ಡ ಕಲ್ಕೋಬೇಕಂತ ಅನ್ಬೋದು. ನೋಡಿ, ಡೋಂಟ್ ಟ್ರೈ ಟು ವೇಟೇಜ್ ದ ಎಕ್ಸಾಮಿನೇಷನ್ ಆರ್ ಎಕ್ಸಾಮಿನರ್ as per the previous year question paper. Previous year question paper will guide you what I am only, but what I will be, not at all. ಅರ್ಥ ಆಯ್ತಾ?
ಸೊ ನಮ್ಮಲ್ಲಿ ಈಗ ಸದ್ಯ GPS ಟೈರ್ ಕ್ಲಾಸ್ನು ಅದಾವ, HS ಟೈರ್ ಕ್ಲಾಸ್ನು ಅದಾವ. 2250 ರೂಪಾಯಿಗೆ ವಿತ್ ಟೆಸ್ಟ್ ಸೀರೀಸ್ ಫ್ರೀ ಇರ್ತದ, ವ್ಯಾಲಿಡಿಟಿ ಎಕ್ಸಾಮ್ ಆಗುವವರೆಗೆ. ಅರ್ಥ ಐತಾ ರೀ? ಎಸ್, ಬನ್ನಿ ಹಾಗಾದ್ರೆ ಈ ತರದ ಒಂದು ಮತ್ತೊಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಎಸ್, ರೆಡಿ ಇದ್ದೀರಾ? ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದ ಕ್ಲಾಸ್. ಈಗ ನಾನು ಇಂಡೈರೆಕ್ಟ್ ಅನ್ನ ಕೊಟ್ಟಿನಿ, ನೀವು ಡೈರೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ ರೀ? ಈಗ ನಾನು ನಿಮಗೆ ಇಂಡೈರೆಕ್ಟ್ ಅನ್ನ ಕೊಟ್ಟಿನಿ, ನೀವು ಡೈರೆಕ್ಟ್ ಅನ್ನ ಮಾಡಬೇಕು. ಎಸ್, ಕಮ್ ಆನ್. ಬೇರೆ ಪ್ರೀವಿಯಸ್ ಡೇ ಅಂತ ಯಾರು ಬರ್ದಿದ್ದಾರೆ ಅವರು ತಪ್ಪು, ನೆನ್ಪಿಟ್ಕೊಂಡ್ಬಿಡಿ. ದ ಪ್ರೀವಿಯಸ್ ಡೇ ಶುಡ್ ಬಿ ಮೆನ್ಷನ್ಡ್. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಆರ್ಟಿಕಲ್. ಆರ್ಟಿಕಲ್ ಅನ್ನೋದು ತುಂಬಾ ಎಫಿಷಿಯನ್ಸ್ಲಿ ಪ್ಲೇ ಆಗುತ್ತಾ, ನೆನ್ಪಿಟ್ಕೊಳ್ಳಿ. ಎಸ್, ಪ್ರೇಮಾ, ಪಪಾಯ ಅವರೇ, ನಾಗವೇಣಿ, ಅಂಬಿಕಾ ಎಲ್ಲರೂ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಓಕೆ, ಜಸ್ಟ್ 1 minute ಟೈಮ್ ಕೊಡ್ತಾ ಇದೆ ನೋಡಿ. 1 minute ನಲ್ಲಿ ನೀವು ಈ ಕ್ವಶನ್ ಆನ್ಸರ್ ಕೊಟ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಸಮಯನ ಕೊಡ್ಲಿಕ್ಕೆ ಬರೋದಿಲ್ಲ. Mother asked her son why he was late. The son replied that the bus had been delayed. ಕೊಟ್ಟಿರೋದು ಇಂಡೈರೆಕ್ಟ್ ಅದನೋ ಡೈರೆಕ್ಟ್ ಅದನೋ ಮೊದಲು ನೋಡ್ಕೊಳ್ಳಿ. ನಾನು ಅಲ್ಲಿ ಹೆಡ್ಡಿಂಗ್ ಹಾಕಿದ್ದೀನಿ ಇಂಡೈರೆಕ್ಟ್ ಅಂತ ಹೇಳಿ, ಮತ್ತೆ ಇನ್ಯಾಕೆ ತಲೆ ಕೆಡ್ಸ್ಕೊತೀರಾ? ಎಸ್, Are you ready? Are you ready? ಎಸ್, ಬನ್ನಿ ಹಾಗಾದ್ರೆ ಗೈಸ್, ಈಗ ನೋಡ್ತಾ ಇದ್ದೀರಾ, ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನ ನೋಡ್ಬೇಕಾಗತ್ತೆ. ತಿಳಿತಾರಿ? ಪ್ರೇಮ ಅವ್ರ ಇಷ್ಟೋ ತನಕ ನನ್ನ ವಾಯ್ಸ್ ಬರ್ತಾ ಇತ್ತ ಇಲ್ವಾ? ಎಸ್ ಆರ್ ನೋ, ಬರ್ತಾ ಇತ್ತೋ ಇಲ್ಲ ಅಂತ ಹೇಳಿ ಸ್ವಲ್ಪ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನನ್ನ ವಾಯ್ಸ್ ಬರ್ತಾ ಇತ್ತಾ? ಅಂಬಿಕಾ, ನಾಗವೇಣಿ, ಹಲೋ ಹಲೋ ಗಾಯ್ಸ್. ಓಕೆ.
ಅಲ್ಲಲ್ಲ ಈಗ ಬರ್ತಿದೆ, ಇಷ್ಟು ತನಕ ಬರ್ತಾ ಇತ್ತ ಅಂತ ಕೇಳ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಹಾ, ಎಸ್, ಬನ್ನಿ. ಓಕೆ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳು ಏನಿದಾವಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಇಂಡೈರೆಕ್ಟ್ ಇದಾವೆ. ಅರ್ಥ ಆಯ್ತಾ? ಅದನ್ನ ಡೈರೆಕ್ಟ್ ಮಾಡ್ಕೋಬೇಕು ನಾವು. ಮದರ್ ಆಸ್ಕ್ಡ್ ಹರ್ ಸನ್, said to son, ತಿಳಿತರಿ, said to son, comma, inverted comma, ತಿಳಿತರಿ, why he was late ಅದ, ತಿಳಿತರಿ, why he was late ಅದ. ಹಾ, why he was ಅಂತ ಬಂದ್ರಲ್ಲಿ why are you late ಆಗುತ್ತಾ, ಕ್ವಶನ್ ಮಾರ್ಕ್, ಇನ್ವರ್ಟೆಡ್ ಕಾಮಾ, ಕಂಪ್ಲೀಟ್. ತಿಳಿತರಿ, ಇಷ್ಟು ಯಾರು ಬರ್ದಿದ್ದಾರೆ ಅವರೆಲ್ಲರೂ ಕರೆಕ್ಟ್. ತಿಳಿತರಿ, ಪಪ್ಪಾಯ ಅವ್ರೆ ಏನ್ ಬರ್ದಾರೆ ನೋಡಿ, ವೈ ಆರ್ ಯು ಲೇಟ್ ಆಗುತ್ತಾ. ತಿಳಿತರಿ, ನಾನು ಸಮಯವನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೆ ನಿಮಗೆ, ಬಟ್ ನೀವು ಕೆಲವರು ಯೂಸ್ ತಗೊಂಡಿಲ್ಲ ಅದನ್ನ. ತಿಳಿತರಿ, ನೆಕ್ಸ್ಟ್, ದ ಸನ್ ರಿಪ್ಲೈಡ್ ದ್ಯಾಟ್ ಅಥವಾ ಸೇಡ್, ದ ಸನ್ ಸೇಡ್, ಕಾಮಾ, ಇನ್ವರ್ಟೆಡ್ ಕಾಮಾ, ತಿಳಿತರಿ, ಇನ್ವರ್ಟೆಡ್ ಕಾಮಾ, the son said, comma, inverted comma, the bus had been delayed, the bus was delayed ಆಗುತ್ತಾ, the bus was delayed. ಸೊ ಯಾರು ಈ ರೀತಿ ಬರೆದಿದ್ದಾರೆ ಅವರೆಲ್ಲರೂ ಕರೆಕ್ಟ್. ದ ಬಸ್ ವಾಸ್ ಡಿಲೇಡ್. ತಿಳಿತರಿ, ಎಸ್. ಬನ್ನಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಿಳಿತರಿ, ಎಸ್, ಅರ್ಥ ಆಯ್ತಾರೆ ಎಲ್ಲರಿಗೂ? ಹಾ, ಓಕೆ. ಸೊ ಪ್ರತಿ ಪ್ರಶ್ನೆಗೆ ಒಂದು ತರದ ನಾಲೆಜ್ ಅನ್ನ ನೀವು ಕಲ್ಕೋತ ಹೋಗ್ತಾ ಇದ್ದೀರಾ. ಎಸ್, ದ ಡಾಕ್ಟರ್ said do exercise daily, the patient said no, rarely exercise. ಈ ಪ್ರಶ್ನೆ ಮಾಡ್ಲಿಕ್ಕೆ ಕೂಡ ನಾನು ನಿಮಗೆ 1 ನಿಮಿಷ ಸಮಯವನ್ನ ಕೊಡ್ತಾ ಇದ್ದೇನೆ. Are you ready? Are you ready? Only 1 minute, my dear students, only 1 minute. ಈ ಪ್ರಶ್ನೆಗೆ 2 ಅಂಕಗಳ ಕೊಡ್ತಾರೆ ನಾಳೆ GPS ಸ್ಟಾರ್ ನಲ್ಲಿ. ನೀವು ಈ ಪ್ರಶ್ನೆಯನ್ನ ಸರಿಯಾಗಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ತುಂಬಾ ಸಿಂಪಲ್ ಇದೆ. ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್ ಮಾಡಿ, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್ ಮಾಡಬೇಕು. ತಿಳಿತರಿ, ಎಸ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡ್ಬೇಕಂತನೂ ಕೂಡ. ನೋ ನೀಡ್ ಟು ವರಿ. ಎಸ್, ನಿಮಗೆ ನಾನು ಸಮಯ ಕೊಟ್ಟಿದ್ದೀನಿ, ಸಮಯವನ್ನು ಸರಿಯಾಗಿ ಯೂಸ್ ತಗೊಳ್ಳಿ. ಅರ್ಥ ಆಯ್ತಾ? ಎಸ್, ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡೋಣ. ಎಸ್, ನೋಡಿ, ಮೊದಲು ಕೊಟ್ಟಿರುವಂತದ್ದು ಏನಿದೆಲ್ಲ ಅದು ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಮೊದಲು ನಾವು ಗೊತ್ತು ಮಾಡ್ಕೋಬೇಕು. ಕೊಟ್ಟಿರೋದು ಏನದ, ಡೈರೆಕ್ಟ್ ಅದ. ಯಾವ ರೀತಿ ಗೊತ್ತಾಯ್ತು ನಮಗೆ? ಅಲ್ಲಿರುವಂತಹ ಆ ಕೊಟೇಶನ್ ಮಾರ್ಕ್ ದ ಮುಖಾಂತರ. ಕೊಟೇಶನ್ ಮಾರ್ಕ್ ನಲ್ಲಿ ಬರುವುದೇ ಅದು ಅಬ್ಸಲ್ಯೂಟ್ಲಿ ರೈಟ್, ಅದು ಡೈರೆಕ್ಟ್ ಅಷ್ಟೇ ಇರುತ್ತೆ. ಹಾಗಾದ್ರೆ ಇನ್ಡೈರೆಕ್ಟ್ ಏನಾಗುತ್ತೆ ನೋಡಿ, ದ ಡಾಕ್ಟರ್
ಸೇಡ್ ದ ಪೇಷಂಟ್ ಅದ, ಅಥವಾ ದ ಡಾಕ್ಟರ್ ಟೋಲ್ಡ್ ದ ಪೇಷಂಟ್. ತಿಳಿತರಿ, ದ ಡಾಕ್ಟರ್ ಟೋಲ್ಡ್ ದ ಪೇಷಂಟ್ ಡು ಯು ಎಕ್ಸಸೈಸ್ ಡೈಲಿ. ಡು ಯು ಎಕ್ಸಸೈಸ್ ಡೈಲಿ ಅಂತಂದ್ರೆ ಏನು? ಎಸ್, ಅಬ್ಸಲ್ಯೂಟ್ಲಿ. ಹಂಗಾರೆ ಅಲ್ಲಿ ಮೇಲ್ನೆ ಡು ಯು ಎಕ್ಸಸೈಸ್ ಡೈಲಿ ಇದೆ ಅಂತಂದ್ರೆ ಇಲ್ಲಿ ಟೋಲ್ಡ್ ಬರಲ್ಲ, ಆಸ್ಕ್ಡ್ ಅಂತ ಬರ್ತದ. ಅರ್ಥ ಐತರಿ? ದ ಡಾಕ್ಟರ್ ಆಸ್ಕ್ಡ್ ದ ಪೇಷಂಟ್. ನೋಡಿ, ಚೇಂಜ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಮೊದಲು ಮೈಂಡ್ ದಲ್ಲಿ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಿ ಆಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ನಾನಿಲ್ಲಿ ಕಂಪ್ಯೂಟರ್ ನಲ್ಲಿ ಈ ತರ ಎಡಿಟ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ರೈಟ್ ಮಾಡ್ಬೋದು, ಬಟ್ ಇನ್ ಎಕ್ಸಾಮಿನೇಷನ್ ಯು ಕಾಂಟ್ ಡು ದಟ್ ಒನ್. ಓಕೆ, ಎಸ್. ಹಂಗಾರೆ ಎಸ್ ಆರ್ ನೋ ಕ್ವಶನ್ ಇದೆ ಅಂದ್ರೆ ಏನ್ ಬರ್ತದ? ಇಫ್ ಬರ್ತದೆ, ಅಥವಾ ನೀವು ವೆದರ್ ಹಚ್ಬೋದು, ಯಾವ್ದ್ರಲ್ಲಿ ಯಾವ್ದು ಬೇಕಾದ್ರೆ ಹಚ್ಬೋದು. ಇಫ್ ಯು ಡೂ ಎಕ್ಸಸೈಸ್, ಯು ಡೂ ಎಕ್ಸಸೈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಎಕ್ಸಸೈಸ್ಡ್. ಅರ್ಥ ಐತರಿ? ಹಿ ಎಕ್ಸಸೈಸ್ಡ್ ಡೈಲಿ. ಐತರಿ? ವೆದರ್ ಎಕ್ಸಸೈಸ್ಡ್ ಡೈಲಿ, ಫುಲ್ ಸ್ಟಾಪ್. ಯಾಕೆ? ಅಸರ್ಟಿವ್ ಇತ್ತಂತಂದ್ರೆ ಕ್ವಶನ್ ಇದ್ರೆ ಅದನ್ನ ಅಸರ್ಟಿವ್ ಮಾಡ್ಕೋಬೇಕು. ಸರ್ ನೀವು ಹಿ ಅಂತ ಯಾಕೆ ತಗೊಂಡ್ರಿ? ನೋಡ್ರಿ, ಪೇಷಂಟ್ ಅನ್ನೋದು ಕಾಮನ್ ನೌನ್, ಅದು ಶೀನು ಇರ್ಬೋದು ಹೀನು ಇರ್ಬೋದು, ಬಟ್ ಇಂಗ್ಲಿಷ್ ಅನ್ನೋದು ಪುರುಷ ಪ್ರಧಾನ ಭಾಷೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಹೀನೇ ಯೂಸ್ ಮಾಡ್ಬೇಕಾಗತ್ತ. ಅರ್ಥ ಐತಾರಿ? ಎಸ್. ಇದಾದ್ಮೇಲೆ ಏನದ ನೋಡಿ, ದ ಪೇಷಂಟ್. ದ ಪೇಷಂಟ್ ಸೇಡ್ ಅಂದ್ರೆ ಇದ್ರ ಅರ್ಥ ರಿಪ್ಲೈಡ್. ಆಗಲೇ ನಾನು ಎಸ್ ಅಂದಿದ್ದಕ್ಕೆ ಏನ್ ಮಾಡಿದ್ದೆ? ಪಾಸಿಟಿವ್ಲಿ ಅಂತ ತಗೊಂಡಿದ್ದೀವಿ. ಈಗ ನಾವೇನ್ ತಗೋಬೇಕು? ಅದನ್ನ ನೆಗೆಟಿವ್ಲಿ. ಅರ್ಥ ಐತರಿ? ನೆಗೆಟಿವ್ಲಿ. ತಿಳಿತರಿ? ನೋಡಿ, ಆಗಳಲ್ಲಿ ಎಸ್ ಬಂದಿದ್ದಕ್ಕೆ ಪಾಸಿಟಿವ್ಲಿ, ಈಗ ನೋ ಅಂದಿದ್ದಕ್ಕೆ ನೆಗೆಟಿವ್ಲಿ. ಅರ್ಥ ಐತ್ ನಾ ತರದ್ದು? ನೆಗೆಟಿವ್ಲಿ. ಏನ್ ಮಾಡಿದ? ದ ಪೇಷಂಟ್ ರಿಪ್ಲೈಡ್ ನೆಗೆಟಿವ್ಲಿ ದ್ಯಾಟ್. ಯಾಕೆ? ಐ ರೇರ್ಲಿ ಎಕ್ಸಸೈಸ್ ಅನ್ನೋದು ಏನದ? ಅಬ್ಸಲ್ಯೂಟ್ಲಿ ಅಸರ್ಟಿವ್ ಅದ. ಹಿ ರೇರ್ಲಿ, ಹಿ ರೇರ್ಲಿ ಏನಾಗತ್ತ? ಎಕ್ಸಸೈಸ್ಡ್. ಅರ್ಥ ಐತ್ ನಾ ತರದ್ರಿ? ತಿಳಿತರಿ? ಈಸ್ ದ ರೈಟ್ ಆನ್ಸರ್. ಇಷ್ಟ ಯಾರು ಮಾಡಿದ್ದಾರೆ ಅವರೆಲ್ಲರೂ ಕರೆಕ್ಟ್. ಅರ್ಥ ಐತರಿ? ತಿಳಿತಾ? ಎಸ್. ಹಾಗಾದ್ರೆ ಬನ್ನಿ, ಇದೇ ರೀತಿಯಾದಂತ ಮತ್ತೊಂದು ಪ್ರಶ್ನೆಯನ್ನ ಕೊಡ್ತೀನಿ. ಆ ಪ್ರಶ್ನೆಗೆ ನೋಡೋಣ ಎಷ್ಟು ಜನ ಕಮೆಂಟ್ ನಲ್ಲಿ ಆನ್ಸರ್ ಕೊಡ್ತೀರಾ ಅಂತ. ಡೆಫಿನೆಟ್ಲಿ ನಾನು ಅನ್ಸುತ್ತೆ ಎಲ್ಲರೂ ಆನ್ಸರ್ ಕೊಡ್ಬೋದು ಅಂತ ಹೇಳಿ. ತಿಳಿತರಿ? ಈ ಒಂದು ಪ್ರಶ್ನೆಗೆ ನೋಡೋಣ ಎಷ್ಟು ಜನ ಆನ್ಸರ್ ಕೊಡ್ತೀರಾ. ತಿಳಿತರಿ? ಥ್ಯಾಂಕ್ ಯು. ಕಮ್ ಆನ್, ಫಾಸ್ಟ್. ಎಸ್. ಅಂಬಿಕಾ ಕಿತ್ತೂರ್ ಅವ್ರು ಏನಂದ್ರಿ? ಕಂಜಂಕ್ಷನ್. ಕಂಜಂಕ್ಷನ್ ಯೂಸ್ ಮಾಡಿದ್ದೀನಲ್ಲ ರೀ ನಾನು. ಇಲ್ಲಿ ದ್ಯಾಟ್ ಯೂಸ್ ಮಾಡಿದ್ದೀನಿ, ಇಲ್ಲಿ ಇಫ್ ಅಥವಾ ವೆದರ್ ಯೂಸ್ ಮಾಡಿದ್ದೀನಿ. ಮತ್ತೇನು ಮಾಡ್ಬೇಕು? ಅರ್ಥ ಆಗ್ತಾ ಇಲ್ಲ ನೀವು ಹೇಳಿದ್ ನನಗೆ. ಪ್ರೇಮ ಅವರೇ, ನಿಮ್ದು ಎಷ್ಟು ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗ್ಬೇಕು. ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸಿಂಗಲ್ ಸೆಂಟೆನ್ಸ್ ಕೊಟ್ಟಾಗ ಹೀರೋ ಆಗೋದು, ಹೀರೋಯಿನಿ ಆಗೋದು ಎಲ್ಲರಿಗೂ ಈಸಿ ಇರ್ತದ. ಡಬಲ್ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಾ, ನೆನಪಿರ್ಲಿ. ಸೊ ವಿ ಹ್ಯಾವ್ ಟು ಆನ್ಸರ್ ದೋಸ್ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್ಸ್. ದೋಸ್ ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ತಿಳಿತರಿ? ಓಕೆ. Yes. Anita asked Meena if she would help her. Bharti Baglevare, no need to check. After getting answer, you can able to understand what is your right answer, what is your wrong answer. Don't bother about it. You just do yourself. ನೀನ್ ಬರದ ತಕ್ಷಣ ಚೆಕ್ ಮಾಡೋದು, ನಾನು ನಿನಗೆ ಹೇಳೋದು ಚಟ ಹತ್ಬಿಟ್ರೆ ನಾಳೆ ಎಕ್ಸಾಮ್ದಲ್ಲಿ ನೀನೇನ್ ಬರ್ದಿರ್ತಿಲ್ಲ ಅದ್ರ ಮೇಲೆ ನಿನ್ ಕಾನ್ಫಿಡೆನ್ಸ್ ಇರುವುದಿಲ್ಲ. ಅಲ್ಲಿ 2 ವಾಕ್ಯ ಅದಾವ್ರಿ ಭಾರತಿ ಬಗಲಿ ಅವರೇ. 2 ವಾಕ್ಯನ ಮಾಡ್ಬೇಕು ಒಂದೇ ಲೈನ್ ನಲ್ಲಿ. ಅದು ಬಹಳ ಡೇಂಜರ್ ಚಟ ಅದು. ಏನಂತಂದ್ರೆ
ಈಗ ಒಂದು ಮ್ಯಾಥ್ಸ್ ಕಲಿಸುವಾಗ ಒಂದು ಹುಡುಗರು ಏನ್ ಮಾಡ್ತಿರ್ತಾರ, ತಮ್ದು ಲೆಕ್ಕ ಮಾಡಿದ ತಕ್ಷಣ ಮಗ್ಗಲ್ದವ್ರದ್ದು ನೋಡ್ಕೋತಿರ್ತಾರ. ತಿಳಿತರಿ, ಮಗ್ಗಲ್ದವ್ರದ್ದು ನೋಡಿ ಮುಂದಿನ ಲೆಕ್ಕ ಮಾಡೋರು ಇರ್ತಾರ. ಹಂಗ ಚಟ ಹತ್ತಿ ಬಿಟ್ರೆ ಮುಗಿದು ಹೋಯ್ತದು. ಎಸ್, ವೆರಿ ಗುಡ್ ಪ್ರೇಮ್ ಅವರೇ. ಹಾ ಎಸ್, ಬನ್ನಿ ಈ ಪ್ರಶ್ನೆಗೆ ಆನ್ಸರ್ನ ನೋಡೋಣ ಏನಾಗತ್ತೆ ಅಂತ. ತಿಳಿತರಿ. ಎಸ್, ಅನಿತಾ ಸೇಡ್, ಅನಿತಾ ಸೇಡ್, ಅಲ್ಲಿ ಇಫ್ ಅದ ನೋಡಿ. ಹಾ, ಇಫ್ ಇದೆ ಅಂದ್ರೆ ಕ್ವಶನ್ ಅದ ಮುಂದಿಂದು. ಹಾ, ಅನಿತಾ ಸೇಡ್ ಮೀನಾ, ಅನಿತಾ ಸೇಡ್ ಮೀನಾ, ಅಥವಾ ನೀವು ಸೇಡ್ ಟು ಮೀನಾ, ಬದು ಕರೆಕ್ಟ್. ತಿಳಿತರಿ. ಅನಿತಾ ಸೇಡ್ ಟು ಮೀನಾ, ಕಾಮಾ, ಇನ್ವರ್ಟೆಡ್ ಕಾಮಾ, ಇಫ್ ಶಿ ವುಡ್ ಹೆಲ್ಪ್ ಹರ್. ತಿಳಿತರಿ. ಇಫ್ ಶಿ ಸ್ವಲ್ಪ ಡಿಫಿಕಲ್ಟ್ ಅದ ಇದು. ಹಾ ನೋಡ್ರಿ, ವುಡ್ ಇದ್ದದ್ದು ಏನಾಗಿರ್ತದೆ, ವಿಲ್ ಆಗಿರ್ತದೆ. ಇಫ್ ಬಂದಿದ್ರೆ ಕ್ವಶನ್. ಹಂಗಾರ ವಿಲ್ ಶಿ ಅಂತಂದ್ರೆ ನಾನು ಹೇಳುವಾಗ ಅವಾಗ ಏನಾಗುತ್ತೆ, ವಿಲ್ ಯು ಹೆಲ್ಪ್, ವಿಲ್ ಯು ಹೆಲ್ಪ್ ಮೀ, ಕ್ವಶನ್ ಮಾರ್ಕ್, ಇನ್ವರ್ಟೆಡ್ ಕಾಮಾ, ಕಂಪ್ಲೀಟ್. ಅರ್ಥ ಐತರಿ. ಅನಿತಾ ಸೇಡ್ ಟು ಮೀನಾ, ಅನಿತಾ ಸೇಡ್ ಟು ಮೀನಾ, ವಿಲ್ ಯು ಹೆಲ್ಪ್ ಮೀ. ಯಾರ್ಯಾರು ಬರ್ದಿರ ಈ ತರ? ವೆರಿ ಗುಡ್ ಪ್ರೇಮ. ನಾಗವೇಣಿ ತಪ್ಪಾಗಿದ. ನಾಗವೇಣಿ ಇಂಡೈರೆಕ್ಟ್ ಮಾಡಿದಾಗ ಹರ್ ಆಗಿರ್ತದ, ಬಟ್ ಆಕಿ ತಾನೇ ಹೇಳುತ್ತನಾಗ ಮೀ ಅಂದಿರ್ತಾಳ. ಅರ್ಥ ಐತರಿ. ಎಸ್, ಭಾರತಿ ಬಗಲವ್ರೆ ನಿಮ್ದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಓಕೆ, ಹಾ, ಮುಂದಿನ ಕಂಟಿನ್ಯೂ ಮಾಡಿ. ಮೀನಾ ಸೇಡ್ ಟು ಅನಿತಾ, ಕಾಮಾ, ಇನ್ವರ್ಟೆಡ್ ಕಾಮಾ, ಕಾಮಾ, ಇನ್ವರ್ಟೆಡ್ ಕಾಮಾ, I will certainly help you. I will, ಹಾ, ಅಲ್ಲಿ ವುಡ್ ಅದಲ್ಲ, ನಾ ವುಡ್ ತಗೋಬಹುದು. ಅರ್ಥ ಐತರಿ, ಅದನ್ನು ತಗೋಬಹುದು. ಹಾ, ಬಟ್ ಐ ವಿಲ್ ಆಗುತ್ತೆ, ವುಡ್ ಇದ್ದು ವಿಲ್ ಆಗುತ್ತೆ. ತಿಳಿತರಿ. ಐ ವಿಲ್ ಸರ್ಟೇನ್ಲಿ ಹೆಲ್ಪ್ ಯು ಆಗುತ್ತ. ತಿಳಿತರಿ. ಹಾ, ಯಾರು ಈ ರೀತಿಯಾಗಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ, ದೇ ಆಲ್ ಆರ್ ಅಬ್ಸಲ್ಯೂಟ್ಲಿ ರೈಟ್. ದೇ ಆಲ್ ಆರ್ ಅಬ್ಸಲ್ಯೂಟ್ಲಿ ರೈಟ್. ಅರ್ಥ ಐತರಿ. ನೋಡಿ, ಪ್ರೀಮಿಯಂ ಕ್ವಶನ್ ಪೇಪರ್ ನಲ್ಲಿ ಅಥವಾ ಪ್ರೀಮಿಯಂ ನೋಟ್ಸ್ ನಲ್ಲಿ ನಾನು ನಿಮಗೆ ಅಲ್ಲಿ ಡಿಸ್ಕ್ರಿಪ್ಟಿವ್ ಅಂತ ಒಂದು ಸಪ್ರೇಟ್ ಫೋಲ್ಡರ್ ಮಾಡಿರ್ತೀನಿ. ಅದರಲ್ಲಿ ಈ ತರದ ಕ್ವಶನ್ಗಳ ಒಂದು 50 ಕ್ವಶನ್ ಕೊಟ್ಟಿರ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ನೆನ್ಪಿಟ್ಟುಕೊಡಿ. ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನೋಡಿ, ಕ್ಲಾಸ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಅಲ್ಲಿರುವಂತ ನಂಬರ್ಗೆ ನೀವೇನ್ ಮಾಡಿ, ಡೆಫಿನೆಟ್ಲಿ ಸರ್, ಅಲ್ಲಿರುವಂತ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಎಸ್, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ತಿಳಿತಾ? ಎಸ್, ಮುಂದಿನ ಪ್ರಶ್ನೆಗೆ ಆನ್ಸರ್ ಕೊಡಿ. The principal said, why were you absent yesterday? ಭಾರತಿ ಅವರೇ, ಅನಿತಾದ್ ಎ ಕ್ಯಾಪಿಟಲ್ ಆಗಬೇಕು. ಹಾ, ಯಾವ್ದು ಎಲ್ಲಿ ಕ್ಯಾಪಿಟಲ್, ಯಾವ್ದು ಎಲ್ಲಿ ಸ್ಮಾಲ್, ಎಲ್ಲಾನು ಫಾಲೋ ಮಾಡಬೇಕು. ಎಸ್, ಬೇಗ. The principal said, why were you absent yesterday? ಹಾ, ಲಾಸ್ಟ್ 10 seconds ಟೈಮ್ ಕೊಡ್ತಾ ಇದ್ದೀನಿ. ಲಾಸ್ಟ್ 10 second ಟೈಮ್.
ಎಸ್, ಬೇಗ ಬೇಗ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್, ಸೂಪರ್. ದ ಪ್ರಿನ್ಸಿಪಲ್ ಏನ್ ಮಾಡಿದ್ದಾರೆ? ಮುಂದಿನ ಕ್ವಶನ್ ಅದ. ದ ಪ್ರಿನ್ಸಿಪಲ್ ಆಸ್ಕ್ಡ್ ದ ಸ್ಟೂಡೆಂಟ್, ತಿಳಿತರಿ WH ಕ್ವಶನ್ ಅದ, ವೈ ಬರ್ತದ. ವೈ ವರ್ ಯು ಅಬ್ಸೆಂಟ್ ಎಸ್ಟರ್ಡೇ? ವೈ ದ ಸ್ಟೂಡೆಂಟ್ ಅಂದ್ರೆ ಏಕವಚನ ಐತಿ, ವೈ ಹಿ ತಗೋಬೇಕು. ಅರ್ಥ ಐತರಿ? ಪ್ರೇಮ ಅವರೇ ತಪ್ಪಾಗಿದೆ ನೋಡಿ, ಸ್ವಲ್ಪ ತಪ್ಪಾಗಿದೆ. ಅಲ್ಲಿ ವರ್ ಬಂದ್ರೆ, ವಾಸ್ ಬಂದ್ರೆ ಹ್ಯಾಡ್ ಬೀನ್ ಬರ್ಬೇಕಂತ ನಾನು ಮೊನ್ನೆ ಹೇಳ್ಕೊಟ್ಟಿದ್ದೀನಿ. ಬೇರೆ ವರ್ ಬಂದ್ರೆ ನೋಡಿ, ನೀವೆಲ್ಲರೂ ಎಲ್ಲಿ ತಲೆ ಕೆಡ್ಸ್ಕೊಳಕತ್ತೀರಪ್ಪ ಅಂತಂದ್ರೆ, ಅಲ್ಲಿ ವರ್ ವಾಸ್ ಬಂದಿದೆ ಅಂದ್ರೆ ಇದ್ರ ಅರ್ಥ ಅದಕ್ಕೆ ಪಾಸ್ಟ್ ಕಂಟಿನ್ಯೂ ಇರ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಹಂಗ್ ತಿಳ್ಕೊಳಕ್ ಹೋಗ್ಬೇಡಿ, ತಿಳಿತರಿ? ವೈ ಹಿ ಹ್ಯಾಡ್ ಬೀನ್ ಸರ್. Sir, I'm in home only, sir. Right now I took the online class, sir. After the class, I will call you back. Anything else, sir? Any? I'll call you soon, sir. I'll call you soon, and today evening we will fix it. Okay. Okay. Welcome, sir. Yes. So ನೋಡ್ತಾ ಇದ್ದೀರಾ ಈಗ ನೀವು ಇಲ್ಲಿ ಏನಾಗುತ್ತೆ ಅಂತ. ವೈ ಹಿ ಹ್ಯಾಡ್ ಬೀನ್ ಅರ್ಥ ಐತರಿ? ಸರ್ ಯಾಕೆ ಅಲ್ಲಿ ಮೇಲ್ಗಡೆ ಕ್ವಶನ್ ಇದ್ರೆ ಮತ್ತೆ ನೀವು ವೈ ಹಿ ಹ್ಯಾಡ್ ಬೀನ್ ಹಾಕನಾಗತ್ತಾರೆ, ಹ್ಯಾಡ್ ಹಿ ಬೀನ್ ಆಗಂಗಿಲ್ಲ. ಅಪ್ಪಿ ಅವ್ರು ಕೇಳಿದ ಕ್ವಶನ್ ಅನ್ನ ನಾನ್ ನಿಮ್ ಮುಂದೆ ಬಂದು ಹೇಳುತ್ತ ಕ್ವಶನ್ ಹೇಳಿದ್ರೆ ನೀವು ನಮ್ಗೆ ಯಾಕೆ ಕ್ವಶನ್ ಕೇಳ್ತೀವಿ ಉಪ ಅದು ತಂದ್ಬಿಡ್ತೀರಿ. ನಾನ್ ನಿಮ್ಗೆ ಅಸರ್ಟಿವ್ ನಾಗ ಹೇಳ್ಬೇಕು. ವೈ ಹಿ ಹ್ಯಾಡ್ ಬೀನ್ ಅಬ್ಸೆಂಟ್. ಎಸ್ಟರ್ಡೇ ಇದ್ದಿದ್ದು ಏನಾಗತ್ತಾ? ಎಸ್ಟರ್ಡೇ ಇದ್ದಿದ್ದು ಏನಾಗತ್ತಾ? ಅಬ್ಸಲ್ಯೂಟ್ಲಿ ದ ಪ್ರೀವಿಯಸ್ ಡೇ ಆಗುತ್ತೆ ರೀ. ದ ಪ್ರೀವಿಯಸ್ ಡೇ ಆಗುತ್ತಾ, ಫುಲ್ ಸ್ಟಾಪ್. ಅದಾದ್ಮೇಲೆ ಏನಿದೆ? ದ ಸ್ಟೂಡೆಂಟ್ ರಿಪ್ಲೈಡ್, ತಿಳ್ತರಿ? ದ ಸ್ಟೂಡೆಂಟ್ ರಿಪ್ಲೈಡ್ ದ ಪ್ರಿನ್ಸಿಪಲ್ that he was ಇಲ್ಲದ, ಐ ವಾಸ್ ಇಲ್ಲದ. ಐ ವಾಸ್ ಇಲ್ಲದಿದ್ದು ಏನಾಗಬೇಕು? ವಾಸ್ ಇದ್ದದ್ದು ಹ್ಯಾಡ್ ಬಿನ್ ಆಗ್ಬೇಕಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹ್ಯಾಡ್ ಬಿನ್ ಇಲ್, ಫುಲ್ ಸ್ಟಾಪ್. ಸೊ ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ದೇ ಆಲ್ ಆರ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಅರ್ಥ ಆಯ್ತಾ? ಒಂದೊಂದು ವರ್ಡನ್ನು ಮಿಸ್ ಆಗಬಾರ್ದು, ನೆನ್ಪಿಟ್ಕೊಂಡ್ಬಿಡಿ. ತಿಳಿತರಿ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಗೈಸ್, ಆರ್ ಯು ಹ್ಯಾಪಿ ವಿತ್ ದ ಕ್ಲಾಸ್? ನೋಡಿ, ನಿಮ್ಮ ಬ್ರೈನ್ಗೆ ಯಾವ ರೀತಿಯಾದಂತ ಕಾಂಪ್ಲೆಕ್ಸಿಟಿಯನ್ನು ನಾನು ಕೊಡ್ತಾ ಇದ್ದೀನಿ, ಅದರಿಂದ ನಿಮ್ ಸಿಂಪಲ್ ವೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿಳಿತಾ? ಕೆಲವೊಬ್ಬರಿಗೆ ನಮ್ ಕ್ಲಾಸ್ಗಳು ತುಂಬಾ ಲೆಂದಿ ಇದಾವೆ ಸರ್, ಇಷ್ಟೆಲ್ಲ ಕ್ಲಾಸ್ ಹೆಂಗ್ ಮಾಡ್ಬೇಕು ಅಂತಿದ್ದಾರೆ. ಅಲ್ಲಪ್ಪ, 2-3 ಲಕ್ಷ ಜನ ಕೂಡಿ ಅಪ್ಲಿಕೇಶನ್ ಹಾಕುವಾಗ ಕೇವಲ 70-80 ಅಡ್ಮಿಷನ್ ಇದು ವೇಕೆನ್ಸಿ ಇತ್ತಂತಂದ್ರೆ ನಿನ್ ಲೆವೆಲ್ ಏನಿರ್ಬೇಕು ವಿಚಾರ ಮಾಡಿ ನೀನು. ತಿಳಿತ್ನಾ ತರದ್ದು? ನೀನ್ ಬೇರೆ ಅಷ್ಟ್ರ ಪೂರ್ತ ಕಲ್ತ್ರ ಅದು ಆಗುದಿಲ್ಲ. ತಿಳಿತಾರೆ? ಎಸ್, ಬನ್ನಿ ಮತ್ತೊಂದು ಪ್ರಶ್ನೆನ ನೋಡಿಕೊಳ್ಳೋಣ. ಇಲ್ಲ, ಎಲ್ಲರಿಗೂ ಇರುತ್ತಾರೆ, ಮನುಷ್ಯನಿಗೆ ಒಂದೇನು ಆಲಸಿತನ ಇರ್ತದಲ್ಲ. ನಾಳೆ ನೋಡು, ಇದು ಆಮೇಲೆ ಇಷ್ಟಿಷ್ಟು ಸಾಕು, ಅಷ್ಟ್ ಸಾಕು ಅಂತ ಹೇಳಿ ಅದನ್ನ ನಾನು ಬೇಡ ಅಂತೇನೆ, ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಕ್ವಶನ್. ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್ ಮಾಡಿ, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್ ಮಾಡಿ. ಬೇಗ. ಫಾದರ್ ಆಸ್ಕ್ಡ್ ರಾಹುಲ್ ಇಫ್ ಹಿ ಹ್ಯಾಡ್ ಕ್ಲೀನ್ಡ್ ಹಿಸ್ ರೂಮ್. ಸರ್, ಪೇಡ್ ಕ್ಲಾಸ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾಗಿದ್ದನ್ನು ಅಲ್ಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಯ್ತಾ? ವಾಟ್ಸಪ್ ಮಾಡಿ, ಐ ವಿಲ್ ಹೆಲ್ಪ್ ಯು. ಇವತ್ತು ಹೋಲಿ ಆಫರ್ ಇದೆ, ಟೆಸ್ಟ್ ಸಿರೀಸ್ ಫ್ರೀ ಇರ್ತದೆ ನಿಮಗೆ. ಹೋಲಿ ಆಫರ್ ನಲ್ಲಿ ಟೆಸ್ಟ್ ಸಿರೀಸ್ ಫ್ರೀ. ಅರ್ಥ ಆಯ್ತಾ ರೀ? Father asked Rahul if he had cleaned his room. Rahul replied that he would clean it then.
ಅಲ್ಲಿ ನಿಮಗೆ ನಮ್ಮದು ವಾಟ್ಸಪ್ ಲಿಂಕ್ ಅನ್ನ, ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಪಿನ್ ಮಾಡಿದ್ದೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಬಿಡಿ, ನಿಮ್ಗೆ ಏನೇ ಮಾಹಿತಿ ಇದ್ರೂ ಸಿಗುತ್ತೆ. Yes, come on. We have to answer those things, my dear friends. Those things ಅರ್ಥ ಮಾಡ್ಕೊಳ್ಳಿ, ತಿಳಿತರಿ. ಇನ್ಮೇಲೆ ನಿಮಗೆ ರೈಟಿಂಗ್ ಸ್ಕಿಲ್ ಮೇಲೆ 2 ಕ್ಲಾಸ್ ನಡೀತಾ ಇದಾವ. ನಿನ್ನೆ ಸಕ್ಸಸ್ ಸ್ಟೇಜ್ ಅಂತ ಹೊಸದೊಂದು ಗ್ರೂಪ್ ಕ್ರಿಯೇಟ್ ಆಗಿದೆ ನಿಮ್ಗೆ. ಸಕ್ಸಸ್ ಸ್ಟೇಜ್ ಅಂತ ಮತ್ತೊಂದು ಫೋಲ್ಡರು. ಹಾ, ಬನ್ನಿ ಈ ಪ್ರಶ್ನೆಗೆ ನೋಡೋಣ. ಫಾದರ್, ಇದು ಫಸ್ಟ್ ಒಂದು ಫುಲ್ ಸ್ಟಾಪ್ ಬಂದಿರ್ತದ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಫಾದರ್ ಆಸ್ಕ್ಡ್ ರಾಹುಲ್ ಅದ, ಹಂಗಾರ ಸೇಡ್ ಟು ರಾಹುಲ್. ಫಾದರ್ ಸೇಡ್ ಟು ರಾಹುಲ್, ಕಾಮಾ ಇನ್ವರ್ಟೆಡ್ ಕಾಮಾ, ಇಫ್ ಹಿ ಹ್ಯಾಡ್ ಕ್ಲೀನ್ಡ್ ಹಿಸ್ ರೂಮ್. ಈ ಹ್ಯಾಡ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅದ, ನಾನು ಇಲ್ಲೇನ್ ಮಾಡ್ಬೇಕು, ಸಿಂಪಲ್ ಪಾಸ್ಟ್ ಮಾಡ್ಬೇಕು. ಇಫ್ ಅಂದ್ರೆ ಎಸ್ ಆರ್ ನೋ ಕ್ವಶನ್. ಡಿಡ್ ಹಿ ಕ್ಲೀನ್, ಡಿಡ್ ಹಿ ಕ್ಲೀನ್. ಹಾ, ಇಲ್ಲಿ ಹೀಸ್ ರೂಮ್ ಅಂದ್ರೆ ಏನ, ಮೈ ರೂಮ್ ಆಗತ್ತ. ತುಂಬಾ ಅಂದ್ರೆ ತುಂಬಾ ಮಸ್ತ್ ಐತ್ ನೋಡ್ರಿ ಕ್ವಶನ್ ಇದು. ತಿಳಿತರಿ, ಯಾರ್ಯಾರಲ್ಲಿ ಮೈ ರೂಮ್ ಅಂತ ಅಂದಿಲ್ವೋ? ಹಾ, ಓಕೆ, ಎಸ್. ಅಲ್ಲಿ ಏನಾಗುತ್ತೆ ನೋಡ್ರಿ, ಫಾದರ್ ಸೇಡ್ ಟು ರಾಹುಲ್, ಡಿಡ್ ಹಿ ಕ್ಲೀನ್ ಮೈ ರೂಮ್? ಎಸ್, ನೋ 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 ನೋ. ಇಲ್ಲಿ ಹೀಸ್ ರೂಮ್ ಅಂತಂದ್ರೆ ನಾವು 90% ಇಲ್ಲಿ ಮೈ ರೂಮ್ ಅಂತ ತಗೊಂಡ್ಬಿಡ್ತೀವಿ. ಅರ್ಥ ಐತರಿ? ಬಟ್ ಇಲ್ಲಿ ಆಕ್ಚುಲಿ ಏನಾಗುತ್ತೆ, ಸ್ವಲ್ಪ ಲಕ್ಷ ವಹಿಸಿ. ಸ್ವಲ್ಪ ಲಕ್ಷ ವಹಿಸಿ. ಎಸ್, ಓಕೆ. ಹಾ, ನೋಡಿ ಇಲ್ಲಿ ಏನದ, ಪಾಸ್ಟ್ ಪರ್ಫೆಕ್ಟ್ ಅದ. ಪಾಸ್ಟ್ ಪರ್ಫೆಕ್ಟ್ ಇತ್ತಂತಂದ್ರೆ ನಾವೇನ್ ಮಾಡ್ಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಬೇಕು. ಹ್ಯಾವ್ ಹಿ, ಅರ್ಥ ಐತರಿ? ಹಾ, ಅಥವಾ ಹ್ಯಾಸ್ ಹಿ. ಈಗ ಇಲ್ಲಿ ಹಿ ಇದ್ದಕ್ಕೆ ಹ್ಯಾಸ್ ಹಿ ಆಗತ್ತ. ಹ್ಯಾಸ್ ಹಿ ಕ್ಲೀನ್ಡ್, ತಿಳಿತರಿ? ಹ್ಯಾಸ್ ಹಿ ಕ್ಲೀನ್ಡ್, ಓಕೆ. ಬಟ್ ನಾವಲ್ಲಿ ಹಿ ಅದ ತಗೊಂಡ್ಬಿಡ್ತೀವಿ. ಬಟ್ ಅಲ್ಲಿ ಹಿ ಅಂತ ಬರುದಿಲ್ಲ, ರಾಹುಲ್ ಅದಾನ. ರಾಹುಲ್ ಅಂತಂದ್ರೆ ರಾಹುಲ್ ಅವರು ನೀನು ಅಂದಿರ್ತಾರ, ಹಂಗಾರ ಅದು ಯು ಆಗುತ್ತ. ಯು ಅಂತಂದ್ರೆ ಇಲ್ಲಿ ಹ್ಯಾಸ್ ಬರಂಗಿಲ್ಲ, ಇಲ್ಲಿ ಹ್ಯಾವ್ ಆಗತ್ತ. ಅರ್ಥ ಐತರಿ? ಇಷ್ಟೆಲ್ಲ ಮೈಂಡ್ದಾಗ ಗೇಮ್ ಆಗ್ಬೇಕು ನೋಡಿ. ನಾನು ಯಾಕೆ ಎಡಿಟ್ ಮಾಡ್ಕೋತ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಎಲ್ಲಿ ಎಡಿಟ್ ಮಾಡಿರ್ತೀರ, ನೀವು ಎಲ್ಲಿ ತಪ್ಪು ಮಾಡ್ತಿರ್ತೀರ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ಅರ್ಥ ಐತರಿ? ಎಸ್. ಇಫ್ ಅಂತ ಬಂದ್ರೆ ಎಸ್ ಆರ್ ನೋ ಕ್ವಶನ್ ಆಯ್ತು, WH ಬರಲ್ಲ. ಹಂಗಾರೆ ಹಿ ಹ್ಯಾಡ್ ಕ್ಲೀನ್ ಅಂತಾರೆ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಅದ. ಅರ್ಥ ಐತರಿ? ಹಂಗಾರೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇದೆ ಅಂತಂದ್ರೆ ಅಲ್ಲಿ ಹಿಂದ್ಗಡೆ ಏನಾಗಿರ್ತದ, ಅಬ್ಸಲ್ಯೂಟ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇರ್ತದ. ಹ್ಯಾವ್ ಯು ಕ್ಲೀನ್ಡ್, ಹಾ, ಇಲ್ಲಿ ಮಾ ಇದ್ದಲ್ಲೇ ಅವನ ರೂಮ್ ಆಗುತ್ತ, ನನ್ನ ರೂಮ್ ಆಗಂಗಿಲ್ಲ. ಅರ್ಥ ಐತರಿ? ಹಂಗಾರೆ ಯುವರ್ ರೂಮ್ ಇಸ್ ದ ರೈಟ್ ಆನ್ಸರ್. ಅರ್ಥ ಐತರಿ? ಹ್ಯಾವ್ ಯು ಕ್ಲೀನ್ಡ್ ಯುವರ್ ರೂಮ್? ಯಾಕೆ ಫಾದರ್ ರಾಹುಲ್ ಕೇಳಾಕತ್ತಾರ. ಅವಾಗ ರಾಹುಲ್, ತಿಳಿತರಿ, ಸೇಡ್, ತಿಳಿತರಿ, ಕಾಮಾ ಇನ್ವರ್ಟೆಡ್ ಕಾಮಾ, ಕಾಮಾ ಇನ್ವರ್ಟೆಡ್ ಕಾಮಾ, ತಿಳಿತರಿ? ಹಾ, ಹಂಗಾರ ಹಿ ಅಂದ್ರೆ ರಾಹುಲ್, ನಾವ ಇನ್ ಡೈರೆಕ್ಟ್ ನಾಗ ಏನಾಗ್ತಾನ, ಡೈರೆಕ್ಟ್ ನಾಗ ಐ ಆಗ್ತಾನ. ವುಡ್ ಇದ್ದಿದ್ದು ವಿಲ್ ಆಗುತ್ತ, ಐ ವಿಲ್ ಕ್ಲೀನ್ ಇಟ್. ದೆನ್ ಇದ್ದಿದ್ದು ನೌ ಆಗುತ್ತ, ನೌ ಆಗುತ್ತ. ತಿಳಿತರಿ? ಸೊ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರೆಲ್ಲರೂ ರೈಟ್. ನೋಡಿ ಕ್ವಶನ್ ಎಷ್ಟು ಟ್ವಿಸ್ಟ್ ಇತ್ತಿದ್ದು. ಅರ್ಥ ಐತರಿ?
ತಿಳಿತರಿ? ಹಾ, ಫಾದರ್ ಸೇಡ್ ಹ್ಯಾವ್ ಯು ಕ್ಲೀನ್ಡ್ ಯುವರ್ ರೂಮ್? ಅವಾಗ ರಾಹುಲ್ ಸೇಡ್ ಐ ವಿಲ್ ಕ್ಲೀನ್. ನೀವು ಅನ್ಬೋದು ಸರ್ ನಾವಿಲ್ಲಿ ಹಿ ಹ್ಯಾಡ್ ಅಂತ ಇದ್ರೆ ಅಲ್ಲಿ ಸಿಂಪಲ್ ಪಾಸ್ಟ್ ತಗೋಬಹುದಲ್ಲ ಅಂತ. ಅಪ್ಪಿ ಅಲ್ಲಿ ಸಿಂಪಲ್ ಪಾಸ್ಟ್ ನೀ ತಗೊಂಡಂದ್ರ ಇಲ್ಲಿ ಹಿ ವುಡ್ ಬರಂಗಿಲ್ಲ. ನೋಡಿ, ನಾವು ಗ್ರಾಮರ್ ಅನ್ನ ಪ್ರಾಪರ್ ಆಗಿ ತಿಳ್ಕೊಬೇಕು. ಮುಂದಿನ ವಾಕ್ಯ ನೋಡ್ಕೊಂಡು ಡಿಸಿಷನ್ ತಗೋಬೇಕು. ಅದು ಹಿಂದಿನ ಸಿಂಪಲ್ ಪಾಸ್ಟ್ ಅದನೋ ಏನ್ ಪ್ರೆಸೆಂಟ್ ಪರ್ಫೆಕ್ಟ್ ಅದನೋ. ಇಲ್ಲಿ ಹಿ ವುಡ್ ಇದ್ದತ್ತಂತಂದ್ರೆ ಅವ ಏನ್ ಮಾಡಿರ್ತಾನ, ಐ ವಿಲ್ ಅಂದಿರ್ತಾನ. ಅವ ಐ ವಿಲ್ ಅಂತಾನಂದ್ರೆ ಪ್ರೆಸೆಂಟ್ ಫ್ಯೂಚರ್ ನಲ್ಲಿ ಅಥವಾ ಫ್ಯೂಚರ್ ನಲ್ಲಿ ಹೇಳ್ತಾನಂದ್ರೆ ಅದ್ರ ಹಿಂದೆ ಏನಿರುತ್ತೆ, ಪ್ರೆಸೆಂಟ್ ಇರ್ತದ. ಆದ್ರ ಹಿಂದೆ ಪಾಸ್ಟ್ ಇರ್ತದ. ಹಂಗಾರೆ ಇಲ್ಲಿ ವುಡ್ ಇದ್ದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ತಿಳ್ಕೊಬೇಕು. ನಾನು ಹೇಳಿದ ಟ್ರಿಕ್ಸ್ ಅರ್ಥ ಆಗಿತ್ತಂದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಅಲ್ಲಿರುವಂತ ವುಡ್ ದಿಂದಾಗಿ ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಡಿಡ್ ಯಾಕೆ ಬರಲ್ಲ ಅಂತ. ಸರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅದಕ್ಕೆ ಬರಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಟು ಪಾಸ್ಟ್ ಪರ್ಫೆಕ್ಟ್ ಆಗುತ್ತಲ್ಲ, ನೀವು ಅದನ್ನ ಯೂಸ್ ಮಾಡಲಿಲ್ಲ ಅಂತ ಅನ್ಬೋದು. ಬರಲ್ಲ. ಯಾಕೆ? ಅಲ್ಲಿ ವುಡ್ ಬಂದಿದ್ದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅರ್ಥ ಐತರಿ? ಎಸ್. ಸೊ ಹೀಗೆ ಇವತ್ತಿನ ಕ್ಲಾಸ್ದಲ್ಲಿ ನಾನು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ. ಇದ್ರ ಮೇಲೆ ಈ ತರದ ಕ್ವಶನ್ಗಳನ್ನ ನಾನು ಒಂದು 20 ನಿಮಗೆ ಕೊಟ್ಟಿರ್ತೀನಿ ವಿತ್ ಆನ್ಸರು. ನೀವು ಅದನ್ನ ಫಾಲೋ ಮಾಡ್ಬೋದು. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಈ ತರದ ಒಂದು ಪೇಡ್ ಕ್ಲಾಸು ನಿಮಗಾಗಿ ಸದ್ಯ ಸ್ಟಾರ್ಟ್ ಇದೆ. ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. ಈಗಾಗಲೇ ಮಾಡಿದೆಲ್ಲ ಕ್ಲಾಸು ರೆಕಾರ್ಡೆಡ್ ಇರುತ್ತೆ, ಮುಂದಿಂದೆಲ್ಲ ಲೈವ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ದಿಸ್ ಕ್ಲಾಸ್. ಬಾಯ್.